ಪಿತೃವಾಕ್ಯ ಪರಿಪಾಲಕ ಆದರ್ಶ ಪುರುಷ ಶ್ರೀರಾಮ ಶ್ರೀಮತಿ PS ಮಾಣಿಕ ಸತ್ಯನಾರಾಯಣ್. ಪಿತೃವಾಕ್ಯ ಪರಿಪಾಲಕ ಆದರ್ಶಗಳ ಗಣಿ ಮರ್ಯಾದ ಪುರುಷೋತ್ತಮ ಶ್ರೀರಾಮ ಅಂತ ಚಳ್ಳಕೆರೆಯ ಶಾರದಾಶ್ರಮದ ಸದ್ಭಕ್ತರಾದ PS ಮಾಣಿಕ ಸತ್ಯನಾರಾಯಣ್ ತಿಳಿಸಿದರು. ಗಾಂಧಿನಗರದ ಸದ್ಭಕ್ತರಾದ ಶ್ರೀಮತಿ ಸರಸ್ವತಿ ರಾಜು ಅವರ ನಿವಾಸದಲ್ಲಿ ಶ್ರೀರಾಮನವಮಿಯ ಪ್ರಯುಕ್ತ ಆಯೋಜಿಸಲಾಗಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಅವರು ಶ್ರೀರಾಮರ ಜೀವನ ಮತ್ತು ವ್ಯಕ್ತಿತ್ವದ ಬಗ್ಗೆ ವಿಶೇಷ ಉಪನ್ಯಾಸವನ್ನು ನೀಡಿದರು. ಶ್ರೀರಾಮ ನಾಮವು ತಾರಕ ಮಂತ್ರವಾಗಿದ್ದು ಇದರ ನಿತ್ಯನಾಮ ಸ್ಮರಣೆಯಿಂದ ಮಾನವ ಜೀವನದ ಮುಖ್ಯ ಉದ್ದೇಶವಾದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅಂತ ತಿಳಿಸಿದ ಅವರು ಶ್ರೀಮದ್ ರಾಮಾಯಣದ ಬಗ್ಗೆ ಸಂಕ್ಷಿಪ್ತ ಪರಿಚಯ ಮಾಡಿಕೊಟ್ರು. ವಿಶೇಷ ಸತ್ಸಂಗದ ಪ್ರಯುಕ್ತ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮ ರಕ್ಷಾ ಸ್ತೋತ್ರ ಪಠಣ, ಶ್ರೀ ಲತಾ ಗೋವಿಂದರಾಜು ನೇತೃತ್ವದ ಬಿಂದು ಮತ್ತು ಸಂಘಟಕರಿಂದ ಶ್ರೀ ಹನುಮಾನ್ ಚಾಲೀಸಾ ಪಠಣ, ಶ್ರೀರಾಮಕೃಷ್ಣರ ನಾಮಸ್ಮರಣೆ ಹಾಗೂ ಶ್ರೀಮತಿ ಮೀನಾಕ್ಷಮ್ಮ ಎಂ, ಗೀತಾ ನಾಗರಾಜ್, ಗೀತಾ ಪ್ರಕಾಶ್, ಅಂಬಿಕಾ ಪರಮೇಶ್ವರ್, ಶ್ರೀ ರಾಧಾ ಮಾಧವ ಭಜನಾ ಮಂಡಳಿಯ ಶ್ರೀಮತಿ ಪರಿಮಳ ನಾಗರಾಜ್, ತಿಪ್ಪಮ್ಮ ಮೋಹಿನಿ, ಮಾಂಕಸ್ ಲಕ್ಷ್ಮೀ ಬಾಲಾಜಿ ನಾಗರತ್ನಮ್ಮ ಅವರಿಂದ ವಿಶೇಷ ಶ್ರೀರಾಮನ ಭಜನೆಗಳು, ಯತಿಶಂ ಸಿದ್ದಾಪುರ ಅವರಿಂದ ಶ್ರೀ ಶಾರದಾ ದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ, ದ್ವಿವತ್ರೆಯರಿಗೆ ಮಂಗಳಾರತಿ ಮತ್ತು ಅನ್ನಪ್ರಸಾದ ವಿನಿಯೋಗ ನಡೆಯಿತು. ಸತ್ಸಂಗ ಕಾರ್ಯಕ್ರಮದಲ್ಲಿ ಸರಸ್ವತಿ ರಾಜು, ಗುಣಶೇಖರ್, ಚೇತನ್ ಕುಮಾರ್, ಕವಿತಾ, ಸಂಗೀತ, ಸಂಜನಾ, ಗಾಯತ್ರಿ, ಮಹಾಲಕ್ಷ್ಮಿ, ಹಂಸ, ದ್ರಾಕ್ಷಾಯಣಿ, ಅನ್ನಪೂರ್ಣ, ದೀಪಿಕಾ, ಸೌಮ್ಯಪ್ರಸಾದ್, ವಿಶಾಲಮ್ಮ, ಕೀರ್ತನಾ, ಪವಿತ್ರ, ಚಂದ್ರಕಲಾ, ಲಕ್ಷ್ಮಿ, ವೈಷ್ಣವಿ, ರೂಪಾ, ಶ್ರೀದೇವಿ, ಸುಬ್ರಹ್ಮಣ್ಯ ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಸದ್ಭಕ್ತರು ಭಾಗವಹಿಸಿದರು. ವರದಿ ಯತೀಶಂ, ಸಿದ್ದಾಪುರ, ಚಳ್ಳಕೆರೆ. ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ಭಜನೆಯನ್ನು ಮಾಡೋಣ. ರಾಮ 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 ಎಂದು ಭಜನೆಯನ್ನು ಮಾಡೋಣ. ಭಜನೆ ಮಾಡಲು ಬಾರದಿದ್ದರೆ ಭಕ್ತರಲ್ಲಿ ಸೇರೋಣ. ಭಜನೆ ಮಾಡಲು ಬಾರದಿದ್ದರೆ ಭಕ್ತರಲ್ಲಿ ಸೇರೋಣ. ರಾಮ 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 ಎಂದು ಭಜನೆಯನ್ನು ಮಾಡೋಣ. ರಾಮ 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 ಎಂದು ಭಜನೆಯನ್ನು ಮಾಡೋಣ. ವಿಠಲ 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 ಎಂದು ಕೈ ಕಟ್ಟಿ ಕುಣಿಯೋಣ. ವಿಠಲ 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 ಎಂದು ಕೈ ಕಟ್ಟಿ ಆತ್ಮಜಂಬಾ ನಡೆಯೂತ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಣ್ಯ ಕವಿತಾಶಾಕಂ ವಂದೇ ವಾಲ್ಮೀಕಿ ಕೋಕಿಲಂ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ನಮಾಮ್ಯಹಂ. ಭರ್ಜನಂ ಭವಬೀಜಾನಾಂ ಅರ್ಜನಂ ಸುಖಸಂಪದಾಂ ತರ್ಜನಂ ಯಮದೂತಾನಾಂ ರಾಮ ರಾಮೇತಿ ಗರ್ಜನಂ. ರಾಮೋ ರಾಜಮಣಿ ಸದಾ ವಿಜಯತೆ ರಾಮಂ ರಮೇಶಂ ಭಜೆ. ರಾಮೇಣಾಭಿಹತಾ ನಿಶಾಚರಚಮೋ ರಾಮಾಯ ತಸ್ಮೈ ನಮಃ. ರಾಮಕೃಷ್ಣ ಜಗವೆಂಬುದು ಜ್ಞಾನಭಕ್ತಿ ಕೊಡು ಎನಗೆ ಒಂದೇ ದೊಡ್ಡದು. ಎನ್ನ ಹಿಂದೆ ಬೈದವರೆಲ್ಲ ಚೆನ್ನಾಗಿರಲಿ. ಎನ್ನ ಹಿಂದೆ ಬೈದವರೆಲ್ಲ ಚೆನ್ನಾಗಿರಲಿ.
ಮಾತಾಜಿಯವರಿಗೆ ನನ್ನ ನಮಸ್ಕಾರಗಳು. ಇಲ್ಲಿ ನೆರೆದಿರುವ ಭಕ್ತರಿಗೆಲ್ಲ ನನ್ನ ವಂದನೆಗಳು. ಒಂದೆರಡು ರಾಮನ ಬಗ್ಗೆ ಮಾತಾಡಬೇಕಂತ ಅಂದರು. ಆಗಲೇ ಆಯ್ತಪ್ಪ ಅಂತೇಳಿ. ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಶ್ರೀರಾಮನ ಅವತಾರ ತುಂಬ ಮಹತ್ವವುಳ್ಳದ್ದು. ಏಕೆಂದರೆ ಶ್ರೀರಾಮನ ಅವತಾರವು ಧರ್ಮ ಎಂಬ ಮಾರೀಚನ ಹೇಳಿಕೆಯಂತೆ ಶ್ರೀರಾಮನು ಧರ್ಮವನ್ನು ಆಚರಿಸಲು ಬಂದ ಪುರುಷೋತ್ತಮ. ತ್ರೇತಾಯುಗದಲ್ಲಿ ಶ್ರೀರಾಮನ ಅವತಾರವಾಯಿತು. ಪುತ್ರ ಕಾಮೇಷ್ಟಿಯಾಗದ ಫಲದಿಂದ ದಶರಥನಿಗೆ ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ ಎಂಬ ಮಕ್ಕಳು ಜನಿಸುತ್ತಾರೆ. ಬಾಲಖಂಡದಲ್ಲಿ ಶ್ರೀರಾಮನ ಚಿಕ್ಕ ವಯಸ್ಸಿನ ಎಲ್ಲ ವಿಚಾರಗಳನ್ನು ನಾವು ಓದಬಹುದು. ದಶರಥನಿಗೆ ತುಂಬ ಅಪರೂಪಕ್ಕೆ ಮಕ್ಕಳಾದ್ದರಿಂದ ಅವನು ತನ್ನ ಮಕ್ಕಳ ಮೇಲಿನ ಪ್ರೀತಿಯಿಂದ ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ಕಳಿಸುತ್ತಾರೆ. ತನ್ನ ಅರಮನೆಯಲ್ಲಿಯೇ ಈತನಾದನು. ಅರಮನೆಗೆ ವಿಶ್ವಾಮಿತ್ರ ಓಂ ನಮೋ ಭಗವತೆ ರಾಮಕೃಷ್ಣಾಯ. 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 ಓಂ ನಮೋ ಚಂದ್ರಕಾಂತ ಶಿಲೆಯಲ್ಲಿ ನೀರಿರುವಂತೆ, ಸೂರ್ಯಕಾಂತ ಮಣಿಯಲ್ಲಿ ಅಗ್ನಿ ಅಡಗಿರುವಂತೆ, ಸೂರ್ಯಕಾಂತ ಮಣಿಯಲ್ಲಿ ಅಗ್ನಿ ಅಡಗಿರುವಂತೆ, ಚಂದ್ರಕಾಂತ ಶಿಲೆಯಲ್ಲಿ ನೀರಿರುವಂತೆ, ಚಂದ್ರಕಾಂತ ಶಿಲೆಯಲ್ಲಿ ನೀರಿರುವಂತೆ, ಬೀಜದಲ್ಲಿ ವೃಕ್ಷ ಒದಗಿರುವಂತೆ, ಬೀಜಿನಲ್ಲಿ ಇರುವ ಪರಿಮಳದಂತೆ, ಬೀಜದಲ್ಲಿ ವೃಕ್ಷ ಒದಗಿರುವಂತೆ. ಬದುಕಿನ ಅನೇಕ ಸಮಸ್ಯೆಗಳಿಗೆ ಅತ್ಯಂತ ದಿವ್ಯವಾದ ಔಷಧಿ ಅಂತ ಮಾತಾಜಿಯವರು ಹೇಳಿದ್ರು. ಹಾಗಾಗಿ ರಾಮನಾಮಕ್ಕೆ, ರಾಮನಾಮ ಸ್ಮರಣೆಗೆ ಬಹಳ ಮಹತ್ವವನ್ನು ಕೊಟ್ಟಾಗಿದೆ. ಮಾಣಿಕ್ಯಮರು ತಮ್ಮ ಉಪನ್ಯಾಸದಲ್ಲಿ ಹೇಳಿದ್ರು. ರಾಮನ ಆದರ್ಶಗಳ ಬಗ್ಗೆ, ರಾಮನಾಮ ಮಹಿಮೆ ಬಗ್ಗೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅವರು ಹಂಚಿಕೊಂಡ್ರು. ಹಾಗಾಗಿ ನಮ್ಮೆಲ್ಲರಿಗೂ ಸಂತೋಷ ಆಗಿದೆ. ಮತ್ತು ನಮ್ಮ ಶ್ರೀ ಶಾರದಾ ಸತ್ಸಂಗ ಕೇಂದ್ರದಲ್ಲಿ ಪ್ರತಿ ಏನೇ ಕಾರ್ಯಕ್ರಮಗಳು ಬಂದು ಸಹ ಅದನ್ನ ಮಾಡ್ತಾ ಬರ್ತಾ ಇದ್ದೀವಿ. ಅದರ ಮುಂದುವರೆದ ಭಾಗವಾಗಿ ರಾಮನಾಮಿಯನ್ನು ಸಹ ನಾವು ಮೊನ್ನೆ ಆಚರಿಸ್ಲಿಕ್ಕೆ ಆಗಲಿಲ್ಲ. ಅದು ಇವತ್ತು ಈ ರೂಪದಲ್ಲಿ ಆಚರಣೆ ಆಯಿತು. ಮತ್ತು ಎಲ್ಲ ಭಕ್ತರು ಇವತ್ತು ಶ್ರೀಮಾತೆಯವರು ಯಾರು, ಶ್ರೀಮಾತೆಯವರ ದೈವತ್ವ ಏನು, ಶ್ರೀಮಾತೆಯವರು ಸಾಕ್ಷಾತ್ತಾಗಿ ಯಾರಾಗಿದ್ರು, ಅವರು ತಮ್ಮ ಇರುವಿಕೆಯನ್ನು ಮತ್ತು ವಿಶೇಷವಾಗಿ ತಮ್ಮ ದೈವತ್ವವನ್ನು ಯಾವೆಲ್ಲ ರೀತಿಯ ಭಕ್ತರ ಮುಂದೆ ಪ್ರಕಟಪಡಿಸ್ತಾ ಇದ್ರು ಅಂತ ನಾವು ಗಮನಿಸ್ತಾ ಬರ್ತಾ ಇದ್ವಿ. ನಾನು ಹಿಂದಿನ ಪ್ಯಾರವನ್ನು ಓದಿ ಮುಂದೆ ಹೋಗ್ತೇನೆ. ಹಿಂದೆ ಕೊಯ್ಯಲ್ಪಾರ ಅನ್ನುವಂಥ ಒಂದು ಊರಲ್ಲಿ ಜಗದಾಂಬ ಆಶ್ರಮವನ್ನು ಅಲ್ಲಿ ಮಾಡಿರ್ತಾರೆ. ಆ ಆಶ್ರಮದಲ್ಲಿ ಶ್ರೀಮಾತೆಯವರು ಶ್ರೀರಾಮಕೃಷ್ಣರ ಭಾವಚಿತ್ರವನ್ನು ಪ್ರತಿಷ್ಠಾಪಿಸಿದಾಗ ಅದರ ಜೊತೆಗೆ ತಮ್ಮ ಭಾವಚಿತ್ರವನ್ನು ಸಹ ಇಟ್ಕೊಂಡು ಪೂಜೆ ಮಾಡಿದ ಸಂದರ್ಭ ಕೂಡ ನಮ್ಮ ನೆನಪಿಗೆ ಬರುತ್ತೆ. ಕೋಯಲ್ಪಾರ ಅನ್ನುವಂಥ ಊರಲ್ಲಿ ಒಂದು ಜಗದಾಂಬ ಆಶ್ರಮವನ್ನು ಮಾಡಿರ್ತಾರೆ. ಅಲ್ಲಿ ಶ್ರೀರಾಮಕೃಷ್ಣರ ಭಾವಚಿತ್ರವನ್ನು ಇಟ್ಟು ಪೂಜೆ ಮಾಡಲಾಗುತ್ತೆ.
ಅದೇ ಟೈಮಲ್ಲಿ ಇನ್ನು ಶ್ರೀಮಾತೆಯನ್ನ ಬದುಕಿರ್ತಾರೆ. ಶ್ರೀಮಾತೆಯರು ಬದುಕಿದ್ದಂಥ ಟೈಮಲ್ಲೇ ಸ್ವಾಮೀಜಿಯವರು ವಿದೇಶಕ್ಕೆ ಹೋಗಿ ಬಂದ ನಂತರ ಅನೇಕ ವಿದೇಶಿ ಶಿಷ್ಯರು ಬಂದಿರ್ತಾರೆ, ಹೆಣ್ಮಕ್ಳು ಬಂದಿರ್ತಾರೆ. ವಿಶೇಷವಾಗಿ ಆ ಸಾರಾಬುಲ್ಲು, ಆಮೇಲೆ ಮಾರ್ಗರೆಟ್ ನೋಬೆಲ್ ಅಥವಾ ಸೋದರ ನಿವೇದಿತ ಅವರೆಲ್ಲ ಬಂದಾಗೆ ನಮಗೆ ನಮ್ಮ ಭಾರತೀಯರಿಗೆ ನಮ್ಮ ಜನರುಗಳ ಬೇರೆ ಗೊತ್ತೇ ಆಗಲ್ಲ. ಆ ವಿದೇಶಿಯರು ಬಂದಾಗೆ ಮತ್ತೆ ಇವೆಲ್ಲ ಫೋಟೋಸ್ ಸಿಕ್ಕಿದ್ದು, ಅವರೆಲ್ಲ ಫೋಟೋಸ್ ಹೊಡಿತಾ ಇದ್ರು. ಈಗ ನಾವೆಲ್ಲ ಮೊಬೈಲ್ ಫೋಟೋಸ್ ಹೊಡೆದ್ರೆ ವಿಡಿಯೋ ಮಾಡೋದು, ಇನ್ನೊಂದು ಫೋಟೋಸ್ ಹೊಡಿತಾರೆ, ವಿಡಿಯೋ ಮಾಡ್ತಾರೆ, ಇವ್ರಿಗೇನು ಕೆಲಸ ಇದೆ ಅಥವಾ ಇವ್ರಿಗೆ ಏನು ಇರಲಿಲ್ಲ ಅಂತ. ಆದರೆ ಇವತ್ತು ಅವರು ಆ ಟೈಮಲ್ಲಿ ಅವ್ರು ಮಾಡಿದ್ದಕ್ಕೆ ಇವತ್ತು ಈ ಫೋಟೋಸ್ ಎಲ್ಲ ಸಿಕ್ತು. ಫಸ್ಟಿಗೆ ಆ ಶ್ರೀಮಾತೆಯವ್ರ ಫೋಟೋ ಹೊಡೆದಾಗ ಒಂದು ನಾಚ್ಕೊಂತಾರೆ. ಆನಂತರ ಇದು ಎರಡನೇ ಫೋಟೋ, ಶ್ರೀಮಾತೆಯವರು ಭಾವಾವಸ್ಥೆಯಲ್ಲಿ ಇದ್ದಂಥ ಫೋಟೋ ಇದು. ಅದು ರಾಮಕೃಷ್ಣದ್ದು ಅಷ್ಟೇ. ಇನ್ನು ಸ್ವಾಮೀಜಿಯವ್ರದ್ದು ಫೋಟೋಸ್ ಕೇಳಲೇಬೇಡ್ರಿ, ಸಖತ್ತು ಫೋಟೋಸ್. ಎಲ್ಲರೂ ಅವ್ರು ಎಷ್ಟು ಫೋಟೋಸ್ ಇದೆ ಸ್ವಾಮೀಜಿಯವ್ರದ್ದು. ಅವ್ರು ವಿದೇಶಕ್ಕೆ ಹೋದಾಗ, ಚಿಕಾಗೋಕ್ಕೆ ಹೋದಾಗ, ಆ ಕನ್ಯಾಕುಮಾರಿಗೆ ಹೋದಾಗ, ಬೆಳಗಾಂಗೆ ಹೋದಾಗ ಅನೇಕ ಕಡೆಗಳು ತೆಗೆದಂಥ ಫೋಟೋಸು ಸಿಗ್ತವೆ. ಆದರೆ ಶ್ರೀಮಾತೆಯವ್ರದ್ದು ಕೆಲವೊಂದು ಸಿಗುತ್ತೆ, ರಾಮಕೃಷ್ಣದ್ದು 3 ಸಿಗೋದು. ಒಂದು ಇದೊಂದು, ಇನ್ನೊಂದು ಸ್ಟುಡಿಯೋ ಹೋಗಿರ್ತಾರೆ, ಸ್ಟುಡಿಯೋದಲ್ಲಿ ತೆಗೆಸ್ಕೊಂಡಿರ್ತಾರೆ, ಒಂದು ಮರದ ಪಕ್ಕ, ಒಂದು ಹಲಿಗೆ ಪಕ್ಕ ನಿಂತ್ಕೊಂಡಿರೋ ಫೋಟೋ ಒಂದು. ಇನ್ನೊಂದು ಕೇಶವ ಚಂದ್ರಸೇನನ ಬ್ರಾಹ್ಮ ಸಮಾಜದಲ್ಲಿ ನಾಮ ಸಂಕೀರ್ತನೆ ಮಾಡೋಂಥ ಟೈಮಲ್ಲಿ ರಾಮಕೃಷ್ಣರು ಎದ್ದು ಕುಣಿತಾರೆ, ಆಗ ಹೃದಯರಾಮ ಜೊತೆಗಿರ್ತಾನೆ, ಅದೊಂದು ಫೋಟೋ. ಆ 2-3 ಫೋಟೋಗಳನ್ನ ವಿದೇಶಿಗರು ಬಂದು ಹೊಡೆದ ಫೋಟೋಗಳು. ಅವ್ರ ಕೃಪೆಯಿಂದ ನಮಗೆ ಫೋಟೋ ಸಿಕ್ಕಿದೆ, ನಾವೇನು ಫೋಟೋಸ್ ಏನು ಹೊಡೆಯಿಲ್ಲ ಅಲ್ವಾ. ಹಾಗಾಗಿ ಅಂದರೆ ತಾವು ಯಾರು ಅನ್ನುವಂಥ ವಿಷಯವನ್ನು ಶ್ರೀಮಾತೆಯರು ಇಲ್ಲಿ ಭಾವಚಿತ್ರವನ್ನ, ತಮ್ಮದೇ ಭಾವಚಿತ್ರವನ್ನ ಸ್ಥಾಪನೆ ಮಾಡುವ ಮೂಲಕ ಜಗತ್ತಿಗೆ ತೋರಿಸ್ತಾ ಇದ್ದಾರೆ. ತಾವು ಸಾಕ್ಷಾತ್ ಭಗವತಿ ದೇವಿ ಅನ್ನುವಂಥ ವಿಷಯವನ್ನ ಶ್ರೀಮಾತೆಯವರು ಜಗತ್ತಿಗೆ ಸಾಬೀತುಪಡಿಸ್ತಾ ಇದ್ದಾರೆ. ಶ್ರೀಮಾತೆ ಕೊಥಾರಿನಲ್ಲಿದ್ದಾಗ ಅಲ್ಲಿಗೊಬ್ಬ ದೀಕ್ಷಾರ್ಥಿಯಾಗಿ ಬಂದ. ಕೊಥಾರಿನ ಅಂತ ಊರಲ್ಲಿ ಶ್ರೀಮಾತೆ ಇದ್ದಾಗ ದೀಕ್ಷಾರ್ಥಿ ಅಂತಂದ್ರೆ ಮಂತ್ರದೀಕ್ಷೆಯನ್ನು ಪಡೀಲಿಕ್ಕೆ ಶ್ರೀಮಾತೆಯವರ ಹತ್ರ ಬರ್ತಾನೆ. ಮಂತ್ರದೀಕ್ಷೆ ಪಡೆದುಕೊಂಡು ಅವರ ಪಾದಗಳಿಗೆ ಪುಷ್ಪಾಂಜಲಿ ಮಾಡುವಾಗ ಆತ ಒಂದು ಸೀರೆಯನ್ನು, ಒಂದಿಷ್ಟು ಹಣವನ್ನು ಕಾಣಿಕೆಯಾಗಿ ಕೊಟ್ಟ. ಸಾಮಾನ್ಯವಾಗಿ ದೀಕ್ಷೆಗಳು, ನಾವು ಇವಾಗ ರಾಮಕೃಷ್ಣಾಶ್ರಮದ ದೀಕ್ಷೆ ತಗೊಳ್ಳೋದು ಆ ಪ್ರೋಸೆಸ್ ತುಂಬಾ ಇದೆ. ಅವತ್ತು ತುಂಬ ಸರಳ ಇತ್ತು. ಶ್ರೀಮಾತೆಯವರು ಅವಾಗ ದೀಕ್ಷೆ ಕೊಡೋ ಟೈಮಲ್ಲಿ ಹೆಂಗಿತ್ತಂದ್ರೆ, ಎಷ್ಟೋ ಟೈಮಲ್ಲಿ ದಾರಿಲಿ ಹೋಗ್ಬೇಕಾದ್ರೆ ಅಲ್ಲೇ ಹುಲ್ಲಿರುತ್ತಾ, ಹುಲ್ಲೆಲ್ಲ ಕಿತ್ಕೊಂಡು ಅಲ್ಲೇ ಹುಲ್ಲು ಹಾಸನ ಮಾಡಿ ಅಲ್ಲೇ ಕುಂಡ್ರಿಸಿ ಅಲ್ಲೇ ದೀಕ್ಷೆ ಕೊಡ್ತಾ ಘಟನೆಗಳು ಜೀವನ ಪುಸ್ತಕದಲ್ಲಿ ಸಿಗುತ್ತೆ. ಇವತ್ತು ದೀಕ್ಷೆ ಪ್ರೋಸೆಸ್ ತುಂಬಾ ಇದೆ. ಮುಂಚೆ ಎಲ್ಲ ರಿಜಿಸ್ಟ್ರೇಷನ್ ಮಾಡಬೇಕು, ಒಂದು ತಿಂಗಳು ಮುಂಚೆನೆ, ಒಂದಿನ ಮುಂಚೆ ಹೋಗಿ ಉಳ್ಕೋಬೇಕು, ಅಲ್ಲಿ ಮೀಟಿಂಗ್ ಇರುತ್ತೆ. ಮತ್ತು ಸ್ವಾಮೀಜಿಯವರು ಏನು ಯಾರು ದೀಕ್ಷೆ ಕೊಡ್ತಾರೋ ಸ್ವಾಮೀಜಿಯವರು ಅವ್ರನ್ನೇ ಭೇಟಿ ಆಗಬೇಕು, ಅವ್ರ ಆಶೀರ್ವಾದ ತಗೋಬೇಕು. ಮತ್ತು ಬೆಳಗ್ಗೆ 6 ಗಂಟೆಯಿಂದ ಪ್ರೋಸೆಸ್, ಅದು ಭಾರತೀಯ ಸಾಂಪ್ರದಾಯಿಕ ಉಡುಗೆಗಳನ್ನು ಧರಿಸಿ ಬರಬೇಕು. 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಆಹಾರ ಸೇವನೆ ಮಾಡೋಂಗಿಲ್ಲ. ಇದು ಪ್ರೋಸೆಸ್ ಇವತ್ತು ರಾಮಕೃಷ್ಣ ಆಶ್ರಮದಲ್ಲಿ ದೀಕ್ಷೆ ತಗೊಳ್ಳೋ ಪ್ರೋಸೆಸ್ ತುಂಬ ಇರುತ್ತೆ. ರಾಮಕೃಷ್ಣ ಆಶ್ರಮ ತುಂಬ ರೂಲ್ಸ್ ರೆಗ್ಯುಲೇಷನ್ಸ್ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಹಾಗಾಗಿ ಅವತ್ತು ಅಷ್ಟು ಇದಿರಲಿಲ್ಲ, ತುಂಬ ಸರಳ ಇತ್ತು ದೀಕ್ಷೆದು ಪ್ರೋಸೆಸ್. ಇವತ್ತು ತುಂಬ ಕಠಿಣ ಇದೆ. ಆದರೆ ಈಸಿ ಅನ್ಸುತ್ತೆ, ಏನಂತ ಕಠಿಣ ಅನ್ಸಲ್ಲ. ಮಂತ್ರದೀಕ್ಷೆ ಪಡೆದುಕೊಂಡು ಅವರ ಪಾದಗಳಿಗೆ ಪುಷ್ಪಾಂಜಲಿ ಮಾಡುವಾಗ ಆತ ಒಂದು ಸೀರೆಯನ್ನು, ಒಂದಿಷ್ಟು ಹಣವನ್ನ ಕಾಣಿಕೆಯಾಗಿ ಕೊಡ್ತಾನೆ. ಆಗ ಶ್ರೀಮಾತೆ, ಏನಪ್ಪ ನೀನು ಬಹಳ ಬಡತನದ ಕಷ್ಟದಲ್ಲಿರುವಾಗ ಈ ಕಾಣಿಕೆಯೆಲ್ಲ ಹೇಗೆ ಎಂದರು. ಅಂದ್ರೆ ನೀನೇ ಕಷ್ಟ ಆಗಿದೆಯಾ, ನೀನು ಯಾಕೆ ನನಗೆ ಸೀರೆ ಕೊಡ್ತೀಯ, ಹಣ ಕೊಡ್ತೀಯ ಅಂತ ಶ್ರೀಮಾತೆ ಪ್ರಶ್ನೆ ಮಾಡ್ತಾರೆ. ಆಗ ಆ ಭಕ್ತ, ಅಮ್ಮ ಈ ಹಣ ತಮಗೆ ಸೇರಬೇಕಾದದ್ದು, ಮಗ ಮಾಡಿದ ಸಂಪಾದನೆಯ ಹಣದಲ್ಲಿ ಸ್ವಲ್ಪವಾದರೂ ತಾಯಿಯ ಸೇವೆಗೆ ಉಪಯೋಗವಾದರೆ ಮಗ ಧನ್ಯನಾಗುತ್ತಾನೆ ಎಂದು ತೋರಿಸಿದ. ಈಗ ಯಾರಿಗೇ ಆಗಲಿ ಈ ಥರದ ಭಾವನೆಗಳು ಬಹಳ ಕಡಿಮೆ. ಶ್ರೀಮಾತೆಯರು ಹೇಳ್ತಾರೆ, ನಿಂದೇ ಜೀವನ ಕಷ್ಟ ಅಂಥದ್ರಲ್ಲಿ ನೀನು ಯಾಕೆ ಸೀರೆ ತಂದೆ, ನೀನು ಯಾಕೆ ಹಣ ಕೊಟ್ಟಾಗ ಅಂತ, ಹಣ ಕೊಡುವಂಥ ಅವಶ್ಯಕತೆ ಇತ್ತು ಅಂತ ಶ್ರೀಮಾತೆ ಪ್ರಶ್ನೆ ಮಾಡಿದಾಗ, ಆಗ ಶ್ರೀಮಾತೆಯವ್ರಿಗೆ ಆ ಭಕ್ತ ಹೇಳ್ತಾನೆ, ಅಮ್ಮ ಈ ಹಣ ನಿನಗೆ ಸೇರಬೇಕಾದದ್ದು, ಯಾಕಂದ್ರೆ ನಾನು ಮಾಡಿದ ಸಂಪಾದನೆ, ನಿನ್ನ ಮಗ ಅಲ್ವಾ, ಮಗ ಮಾಡಿದ ಸಂಪಾದನೆಯ ಹಣದಲ್ಲಿ ಸ್ವಲ್ಪವಾದರೂ ತಾಯಿಯ ಸೇವೆಗೆ ಸೇರಬೇಕಾದ ಉಪಯೋಗ ಆದರೆ ಮಗ ಧನ್ಯನಾಗುತ್ತಾನೆ ಅಂತ ಶ್ರೀಮಾತೆಯವರಿಗೆ ಆ ಭಕ್ತ ಉತ್ತರಿಸ್ತಾನೆ. ಆತನ ಮಾತಿನಲ್ಲಿದ್ದಂಥ ಹೃತ್ಪೂರ್ವಕತೆಯನ್ನು ಗಮನಿಸಿ ಶ್ರೀಮಾತೆಯವರು, ಆಹಾ ಏನು ಭಕ್ತಿ ಇದು, ಏನು ಭಕ್ತಿ ಎಂದರು, ಎಂಥ ಭಕ್ತಿ ನಿಂದು ಅಂತ ಶ್ರೀಮಾತೆ ಕೊಂಡಾಡ್ತಾರೆ. ಅದಕ್ಕೆ ಶ್ರೀಮಾತೆಯವ್ರದ್ದು ಜೀವನವನ್ನು ನೋಡಿದಾಗ ಅವ್ರು ಹೇಳ್ತಾರೆ, ನಿನಗೆ ಮನಃಶಾಂತಿ ಬೇಕಾದರೆ ಪರದೋಷ ನೋಡಬೇಡ. ಆಮೇಲೆ 99% ಅವ್ನು ತಪ್ಪು ಮಾಡಿದ್ರು ಅದ್ರ ಕಡೆ ಗಮನ ಕೊಡಬೇಡ. ಅವ್ನು ಏನೋ ಒಂದು ಒಳ್ಳೆ ಅಂಶ ಮಾಡಿರ್ತಾನೆ, ಅದ್ರ ಕಡೆ ಗಮನ ಕೊಡು. ಅದನ್ನ 4 ಜನ ಮುಂದೆ ಹೇಳು. ಅವ್ನು ಆಗ್ಲಲ್ಲ ಹಂಗೆ ಮಾಡ್ದ ಹಿಂಗೆ ಮಾಡ್ದ ಅಂತ ಅದನ್ನೇ ಒಂದು 100 ಸತಿ ಹೇಳ್ಬೇಡ. ಅವನೇನೋ ಒಂದು ಒಳ್ಳೇದು ಮಾಡಿರ್ತಾನೆ.